ನೀವು ಈ ಭೂಮಿಗೆ ಬಂದಿದ್ದೀರಂತಾದರೆ ದೇವರ ಹತ್ರ ಅಗ್ರಿಮೆಂಟ್ ಹಾಕೊಂಡು ಬಂದಿದ್ದೀರಾ, ನಾನು ಗಂಡಾಗಿ ಹುಟ್ಟಬೇಕು, ನಾನು ಹೆಣ್ಣಾಗಿ ಹುಟ್ಟಬೇಕು ಅಂತ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಪಾಯಿಂಟ್. ಎರಡನೇ ಪಾಯಿಂಟ್, ನಾನು ಇಂಥ ತಂದೆ ರಕ್ತದಿಂದ ಇಂಥ ತಾಯಿ ಹೊಟ್ಟೆಯಿಂದನೇ ಹುಟ್ಟಬೇಕು ಅಂತ ನೀವು ಅಗ್ರಿಮೆಂಟ್ ಮಾಡಿ ಬಂದಿದ್ದೀರಾ ದೇವ್ರ ಹತ್ರ. ಇಂಥ ಧರ್ಮದಲ್ಲೇ ಹುಟ್ಟಬೇಕು, ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ಏನು ಅಗ್ರಿಮೆಂಟ್ ಮಾಡಿ ಬಂದಿದ್ದೀರಾ? ಯಾರು ದೇವರು? ಇನ್ ಕೇಸ್ ನೀವು ಅಗ್ರಿಮೆಂಟ್ ಮಾಡಿದ್ದೀರಂತಾರೆ ದೇವ್ರು ಯಾರು? ಹಾಕೋದಕ್ಕಿಂತ ನನಗೆ ಕ್ವಶನ್ ಹಾಕೋಕ್ಕಿಂತ ಇದು ನನ್ನ ಮಾತಲ್ಲಿ ಯಾರಿಗೆಲ್ಲ ಹರ್ಟ್ ಆಗ್ತಿದೆ ದಯಮಾಡಿ ಕ್ಷಮೆ ಇರಲಿ. ದೇವರು ಅಥವಾ ಏನೇ ಒಂದು ಸ್ಪಿರಿಟ್ ಅಥವಾ ಒಂದು ಯೂನಿವರ್ಸಲ್ ಎನರ್ಜಿ ನಮ್ಮಿಂದ ಕೇಳುವಂಥದ್ದು ಪ್ರೀತಿ, ವಿಶ್ವಾಸ, ದಯೆ, ಮಾನವ ಧರ್ಮ. ನಮ್ಮದು ಮಾನವ ಧರ್ಮ. ಜಾತಿ ಯಾವುದು? ಮನುಷ್ಯ ಜಾತಿ. ನಾವು ಮಾನವ ಧರ್ಮ ಪಾಲಿಸ್ತಿದ್ದೀವ? ಖಂಡಿತ ಇಲ್ಲ. ಮನುಷ್ಯತ್ವ ಇದೆಯಾ? ದೈವತ್ವರ ಬಗ್ಗೆ ಮಾತಾಡ್ತಿದ್ದೀವಿ. ನಾವು ಗೊತ್ತಿಲ್ಲದಂದು ಅಷ್ಟು ಕರ್ಮನ ಮಾಡಿರ್ತೀವಿ. ಅದಕ್ಕೆ ಪ್ರತಿಫಲವಾಗಿ ಯಾರ ನಮ್ಮ ಲೈಫಲ್ಲಿ ಬಂದಿರ್ತಾರೆ, ಅವರು ಬುದ್ಧಿ ಕಲಿಸ್ತಾರೆ, ಪಾಠ ಕಲಿಸ್ತಾರೆ. ಕೃಷ್ಣ, ನಾನು ಏನು ಮಾಡಿಲ್ಲ, ನಾನೇನಾದರೂ ಕೆಲವೊಂದು ಡೈಲಾಗ್ ಇದೆಯೇನೋ, ನಾನು ಅಬಲೆ, ಅದಾದ ನಂತರ ನಾನು ಮುಗ್ಧ, ನನಗೇನು ಗೊತ್ತಿಲ್ಲದೇ ಈ ಥರ ಮಾಡಿದ್ರು, ಅನ್ಯಾಯ ಮಾಡಿದರು, ಇನ್ನೊಂದು ಮಾಡಿದ್ರು, ಮತ್ತೊಂದು ಮಾಡಿದ್ರು ಅಂತ. ನೀವೇನು ಮಾಡಿದ್ದೀರ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಾದರೂ ಕೂಡ ಕರ್ಮ ಗೊತ್ತಿದೆ, ಕರ್ಮಗೆ ಗೊತ್ತಿದೆ ನೀವು ಯಾವತ್ತಲ್ಲಿ ಏನು ಮಾಡಿದ್ದೀರ ಅಂತ. ಈ ಭೂಮಿ ಸಾಕ್ಷಿ, ಈ ಸೂರ್ಯ ಸಾಕ್ಷಿ, ಈ ಗಾಳಿ ಸಾಕ್ಷಿ, ಈ ಪ್ರಕೃತಿಯ ಸಾಕ್ಷಿ. ನೀವೇನೆಲ್ಲ ತಪ್ಪು ಮಾಡಿದ್ದೀರ ಅನ್ನೋದಕ್ಕೆ ಅದಕ್ಕೆ ಮೇಲೆ ಸಾಕ್ಷಿ ಬೇಕಾ? ನಿಮ್ಗೆ ಗೊತ್ತಿರಲ್ಲ. ನಿಮ್ಮ ತಲೆಯಲ್ಲಿ ನಾನು ಒಳ್ಳೆಯವನು, ನಾನು ಒಳ್ಳೆಯವಳು. ಒಳ್ಳೆತನ ಅನ್ನೋದು ಅದು ಬ್ಲಡ್ಡಲ್ಲಿರಬೇಕು. ಬ್ಲಡ್ಡಲ್ಲಿ, ಮುಖವಾಡದಲ್ಲಿ ಇರೋದಲ್ಲ, ಬೇಡಿಕೆಯಲ್ಲಿರೋದಲ್ಲ, ಹಿಂಸೆಯಲ್ಲಿರೋದಲ್ಲ, ಕೊರತೆಯಲ್ಲಿರೋದಲ್ಲ. ಮತ್ತು ಇವಾಗ ಕೇಳ್ತೀನಿ, ಮೇನ್ ಪಾಯಿಂಟಿಗೆ ಬರ್ತೀನಿ. ನೀವು ಈ ಭೂಮಿಗೆ ಬಂದಿದ್ದೀರಂತಾದರೆ ದೇವರ ಹತ್ರ ಅಗ್ರಿಮೆಂಟ್ ಹಾಕೊಂಡು ಬಂದಿದ್ದೀರಾ, ನಾನು ಗಂಡಾಗಿ ಹುಟ್ಟಬೇಕು, ನಾನು ಹೆಣ್ಣಾಗಿ ಹುಟ್ಟಬೇಕು ಅಂತ ಮಾಡ್ಕೊಂಡು ಬಂದಿದ್ದೀರಾ. ಒಂದು ಪಾಯಿಂಟ್. ಎರಡನೇ ಪಾಯಿಂಟ್, ನಾನು ಇಂಥ ತಂದೆ ರಕ್ತದಿಂದ ಇಂಥ ತಾಯಿ ಹೊಟ್ಟೆಯಿಂದನೇ ಹುಟ್ಟಬೇಕು ಅಂತ ನೀವು ಅಗ್ರಿಮೆಂಟ್ ಮಾಡಿ ಬಂದಿದ್ದೀರಾ ದೇವ್ರ ಹತ್ರ. ಇಂಥ ಧರ್ಮದಲ್ಲೇ ಹುಟ್ಟಬೇಕು, ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ಏನು ಅಗ್ರಿಮೆಂಟ್ ಮಾಡಿ ಬಂದಿದ್ದೀರಾ? ಯಾರು ದೇವರು? ಇನ್ ಕೇಸ್ ನೀವು ಅಗ್ರಿಮೆಂಟ್ ಮಾಡಿದಾರಂತಾರೆ ದೇವ್ರು ಯಾರು? ನಿಮ್ಗೆ ಗೊತ್ತಿಲ್ಲದ್ರೆ ನೀವು ಗಂಡಾಗಿ ಹುಟ್ಟಿದ್ದೀರಾ, ಹೆಣ್ಣಾಗಿ ಹುಟ್ಟಿದ್ದೀರಾ, ಒಂದು ತಂದೆ ತಾಯಿ ಸಿಕ್ಕಿದ್ದಾರೆ, ಒಂದು ಕುಟುಂಬ ಅಂತ ಸಿಕ್ಕಿದೆ, ಒಂದು ಜೀವನ ಅಂತ ಸಿಕ್ಕಿದೆ. ನೀವು ಹೇಳಿಕೆಯಲ್ಲಿ ಸಿಕ್ಕಿರೋದಲ್ಲ ಅದು. ಓಕೆ. ಇನ್ನೊಂದು, ಈ ಪ್ರಪಂಚದಲ್ಲಿ ನಡೀತಿರುವಂಥದ್ದು ಹುಚ್ಚಟ ಏನಪ್ಪ ಅಂದರೆ, ಹೆಣ್ಣು ಗಂಡಿನ ಒಂದು ಏನು ಸಮಾನತೆ ಅಂತೆ. ನಾ ಗಂಡಿಗಿಂತ ಕಮ್ಮಿ ಇಲ್ಲ, ನಾವು ಗ್ರೇಟ್, ನಾವು ಸ್ಟ್ರಾಂಗ್. ಎಲುಬು, ಮಾಂಸದ ಮುದ್ದೆ, ರಕ್ತ, ಒಂದಷ್ಟು ನರಗಳು, ಅದರೊಳಗೆ ನಾವು ತಿಂದಿರುವಂತಹ ಮಲಮೂತ್ರ, ಈ ಒಂದು ವ್ಯಾಲ್ಯೂಯೇಬಲ್ ಇಲ್ಲದಂಥ ದೇಹ ಇಟ್ಕೊಂಡು ನಾವು ಸ್ಟ್ರಾಂಗ್, ಗ್ರೇಟ್ ಅನ್ನೋಕ್ಕೆ ಏನಿದೆ? ನಾನು ಎಲ್ಲದನ್ನ ಕಂಟ್ರೋಲ್ ಮಾಡ್ತೀನಿ. ಕಂಟ್ರೋಲ್ ಮಾಡಿ. ನಿಮಗೆ ರೆಪ್ಪೇನಿಲ್ವಾ? ಮುಚ್ಚದಾಗಿ ನೋಡ್ಕೊಳ್ಳಿ. ಒಂದ್ಸತಿ ಉಸಿರನ್ನ ತಗೊಳ್ಳಿ. ನಿಮ್ಮದೇ ದೇಹ ಅಲ್ಲ, ಬಿಡಬೇಡಿ. ಆ ಉಸಿರು ತಗೊಂಡ ನಂತರ ಬಿಡಬೇಡಿ. ನೋಡಿ, ಅದನ್ನು ಕಂಟ್ರೋಲ್ ಮಾಡಿ. ಹಸಿವಾದರೆ ಊಟ ಮಾಡಬೇಡಿ. ಬಾಯಾರಿಕೆ ನೀರು ಕುಡಿಬೇಡಿ. ಇದು ಬಂದರೂ ಕೂಡ ಕಂಟ್ರೋಲ್ ಮಾಡಿ, ಇದು ಬಂದರೂ ಕೂಡ ಕಂಟ್ರೋಲ್ ಮಾಡಿ. ತಾಕತ್ತಿದ್ರೆ ನಾನು ಕೇಳ್ತಿರೋದು, ನಿರ್ಗುಣ, ನಿರಾಕಾರ, ನಿಸ್ವರೂಪ ದೇವರನ್ನ ಹೆಂಗೆ ನೋಡೋಕ್ಕೆ ಸಾಧ್ಯ? ಯಾವ ರೀತಿ ನೋಡೋಕ್ಕೆ ಸಾಧ್ಯ? ನೋಡ್ಬೇಕಂತ ನಮ್ಗೆ ಏನೆಲ್ಲ ಅರ್ಹತೆ ಬೇಕು? ಆತ್ಮಶುದ್ಧ ಇದೆಯಾ? ಬಾಯಿ ಬಿಟ್ಟು ಹೆಚ್ಚಿಗೆ ಮಾತಾಡ್ತೀವಿ ನಾವು. ಏನಂತೀರ? ನಮಗೆ ಅಲ್ಲಿ ಬಾಂಬ್ ಹಾಕಿದ್ರು, ಇಲ್ಲಿ ಬಾಂಬ್ ಹಾಕಿದ್ರು, ಏನೇನೋ ಮಾತು ಕಿವಿಗೆ ಬೀಳುತ್ತೆ. ಸರಿ, ಇವಾಗ ನಿಮ್ಗೆ ಗೊತ್ತಾಯ್ತು ಅಲ್ಲಿ ಬಾಂಬ್ ಹಾಕಿದ್ರು, ಇಲ್ಲಿ ಬಾಂಬ್ ಹಾಕಿದ್ರು.
ನಿಮ್ಗೆ ಗೊತ್ತಾದ ನಂತರ ನೀವು ನಿಲ್ಲಿಸಿದ್ರಾ ಅಲ್ಲ ಸ್ಟಾಪ್ ಮಾಡಿದ್ರಾ? ಪ್ರಪಂಚದಲ್ಲಿ ಈ ಥರ ನಡೀತಿದೆ, ಇಷ್ಟೆಲ್ಲ ಕೆಟ್ಟ ಕೆಲಸ ನಡೀತಿದೆ, ಸರಿ ನಿಮ್ಗೆ ಗೊತ್ತಾಯ್ತಲ್ಲ. ಬೇರೆ ಪ್ರಪಂಚ ಏನಾದ್ರು ಕ್ರಿಯೇಟ್ ಮಾಡಿದರೆ ನೀವು ಆ ಪ್ರಪಂಚದಲ್ಲಿ ಇರಬೇಕು. ಯಾರ ಪ್ಲಸ್ ಯಾರ ಮೈನಸ್ ನೋಡೋದಕ್ಕಿಂತ ನಮ್ಮೊಳಗೆ ಏನಿದೆ ಪ್ಲಸ್ ಮೈನಸ್ ಅನ್ನೋದು ನಮಗೆ ಸ್ಪಷ್ಟತೆ ಸಿಕ್ಕಿದ ನಂತರ ಅದನ್ನು ಸರಿ ಮಾಡಿಕೊಂಡು ನಮ್ಮಲ್ಲಿರುವಂಥ ದುಗ್ಗನತೆ, ನಮ್ಮಲ್ಲಿರುವಂಥ ಏನು ನೆಗೆಟಿವ್ ಏನೇ ಒಂದು ಫೀಲಿಂಗ್ಸ್ ಆಗಿರ್ಬೋದು, ಮೈಂಡ್ಸೆಟ್ ಆಗಿರ್ಬೋದು, ಅದರಿಂದ ಹೊರಗೆ ಬಂದು ಒಂದು ಸ್ಪಷ್ಟತೆಯ ನಿರ್ಧಾರ ಮಾಡಿ ನನ್ನ ಜೀವನದಲ್ಲಿ ನಾನು ಯಾರಿಗೂ ಅನ್ಯಾಯ ಮಾಡಲ್ಲ, ನಾನು ಯಾರಿಗೂ ಮೋಸ ಮಾಡಲ್ಲ, ನನ್ನಿಂದ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಸ್ಪಷ್ಟದ ನಿರ್ಧಾರ ನೀವು ತಗೊಂಡ್ರಿ ಅಂತಾದರೆ ಕ್ರಮೇಣ ನಿಮ್ಮ ಆತ್ಮಸಾಕ್ಷಿ ಶುದ್ಧ ಆಗುತ್ತೆ. ಏನೋ ಈ ಹೊರಗಡೆ ನಾವು ಏನು ಮಾಡ್ತೀವಿ, ಪಿ ಎಫ್ ಸೋಪು, ಲಕ್ಸ್, ಇನ್ನೇನೋ ಬ್ರ್ಯಾಂಡ್